ಶ್ರೀ ಗುರುಭ್ಯೋ ನಮಃ. ಭಗವಂತನಿಗೆ ನಾವು ಮಾಡಿದ ನಮಸ್ಕಾರದ ಫಲವನ್ನು ಶಾಸ್ತ್ರ ನಮಗೆ ಈ ರೀತಿಯಾಗಿ ತಿಳಿಸ್ತಾ ಇದೆ. ಏಕೋಪಿ ಕೃಷ್ಣಸ್ಯ ಕೃತಃ ಪ್ರಣಾಮಃ ದಶಾಶ್ವಮೇಧಾವಭೃತೇನ ತುಲ್ಯಃ ದಶಾಶ್ವಮೇಧೀ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮೀನ ಪುನರ್ಭವಾಯ. ಭಗವಂತನಿಗೆ ನಾವು ಶ್ರದ್ಧಾಭಕ್ತಿಗಳಿಂದ ನಮಸ್ಕಾರವನ್ನು ಮಾಡಿದರೆ ಆ ನಮಸ್ಕಾರದ ಫಲವೇನು ಅಂತಂದರೆ 10 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಯಾವ ಪುಣ್ಯದ ರಾಶಿ ಬರಬೇಕೋ ಆ ಪುಣ್ಯ ಕೇವಲ ಭಗವಂತನಿಗೆ ಮಾಡಿದ ಒಂದು ನಮಸ್ಕಾರದಿಂದ ನಮಗೆ ಸಿಗುತ್ತದೆ. ಅಷ್ಟೇ ಅಲ್ಲ, ಆ 10 ಅಶ್ವಮೇಧಗಳಿಗಿಂತಲೂ ಉತ್ತಮವಾದದ್ದು ಭಗವಂತನಿಗೆ ಮಾಡಿದ ನಮಸ್ಕಾರ ಎಂದು ತಿಳಿಸ್ತದೆ ಶಾಸ್ತ್ರ. ಹೇಳುತ್ತೆ, ದಶಾಶ್ವಮೇಧಿ ಪುನರೇತಿ ಜನ್ಮ. 10 ಅಶ್ವಮೇಧ ಯಾಗಗಳನ್ನು ಮಾಡಿದ ವ್ಯಕ್ತಿ ಮತ್ತೆ ಜನ್ಮವನ್ನು ತಾಳ್ತಾನೆ. ತಾಯಿಯ ಗರ್ಭವಾಸ ಅವನಿಗೆ ತಪ್ಪಿದ್ದಲ್ಲ, ಸಂಸಾರ ಅವನಿಗೆ ತಪ್ಪಿದ್ದಲ್ಲ. ಆದರೆ ಭಗವಂತನಿಗೆ ಶ್ರದ್ಧಾಭಕ್ತಿಗಳಿಂದ ನಮಸ್ಕಾರ ಮಾಡಿದ ವ್ಯಕ್ತಿಗೆ ಮೋಕ್ಷವೇ ಸಿಗತ್ತೆ, ಅವನು ಪುನಃ ಸಂಸಾರಕ್ಕೆ ಬರುವುದಿಲ್ಲ ಎಂಬ ಅದ್ಭುತವಾದ ವಿಚಾರವನ್ನು ನಮಗೆ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಯಥಾಶಕ್ತಿ ಯಥಾ ಯೋಗ್ಯತೆ ನಾವೆಲ್ಲರೂ ಭಗವಂತನಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.